ಪಾರ್ವತಿ ಪುತ್ರ ಶರಣು ಸದ್ಗುಣ ಗಾತ್ರ ಶರಣು ಬಕುತರ ಮಿತ್ರ ಶರಣು ಪವಿತ್ರ. ಅಬ್ಬಬ್ಬಾ, ಹಬ್ಬ ಬಂದ್ಬಿಡ್ತು ಅಂದ್ರೆ ಬೆಲೆಗಳೆಲ್ಲ ಗಗನಕ್ಕೇರ್ಬಿಡುತ್ತೆ. ಆ ಭಗವಂತನೇ ಕೆಳಗ್ ಬಂದ್ರು ಬೆಲೆಗಳು ಮಾತ್ರ ಕಡಿಮೆ ಆಗಲ್ಲ. ಅದಕ್ಕೆ ನಾನೀಗೇನ್ ಮಾಡ್ತೀನಿ ಅಂದ್ರೆ ಬೆಲೆನೂ ಕಮ್ಮಿ ತರ್ಲೆನೂ ಜಾಸ್ತಿ ಮಾಡುವಂತ ಒಂದು ಹಾರನ ತಯಾರ್ಸಕ್ ಹೇಳ್ತೀನಿ. ಏನ್ ಹಾರ ಗೊತ್ತಾ? ಪಾಪ್ಕಾರ್ನ್ ಹಾರ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಸರ್? ಹೇಗನ್ಸ್ತಾ ಇದೆ ನಿಮ್ಗೆ ಟಾಸ್ಕ್? ತುಂಬಾ ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ ಇದು. ಗಣೇಶನ್ಗೆ ಪಾಪ್ಕಾರ್ನ್ ಹಾರ. ರೆಡಿನಾ ಟೀಮ್ ಎ ಅಂಡ್ ಟೀಮ್ ಬಿ? ಓಕೆ, ಬನ್ನಿ. ರೆಡಿನಾ? ರೆಡಿ. ನಾನು ನಿಮ್ಗೆ ಕೊಡೋ ಕಾಲಾವಕಾಶ 1 ಗಂಟೆ, ಕೇವಲ 1 ನಿಮಿಷ. ರೆಡಿ? ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಹೊರಗ್ ಬರ್ತಾ ಇದೆ ಪಾಪ್ಕಾರ್ನು. ಹುಷಾರಾಗಿ ಹ್ಯಾಂಡಲ್ ಮಾಡಿ. ನೀವ್ ತಿನ್ಕೊಂಡ್ ಬಿಡ್ಬೇಡಿ, ಹಾರ ಮಾಡಿ. ಓಕೆ, ಕಮಾನ್ ಉಷಾ, ಕಮಾನ್ ರೇಖಾ, ಹಾರ ಮಾಡಿ. ಏನ್ ಮಾಡ್ತಿದ್ದೀರಾ ಇಬ್ರು? ಇನ್ನ ಹಾರನೇ ತಯಾರಿಸಿಲ್ಲ. ಸಮಯ ಮೀರ್ತಾ ಇದೆ. ನಾವೇ ಹಾಕೊಂಡು ತಿಂತಾ ಇರೋದು. ತಿನ್ಬೇಡಿ, ಹಾರ ಮಾಡಿ. ರೇಖಾ ಅವರೇ ಫಾಸ್ಟ್, ಉಷಾ ಅವರೇ ಫಾಸ್ಟ್. ಸೂಪರ್ ಸೂಪರ್. ಓಕೆ, ಸಮಯ ಮುಗಿತಾ ಬಂತು. 10, 9, 8, 7, 6, 5, 4, 3, 2, 1. ಸ್ಟಾಪ್ 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 ಸ್ಟಾಪ್. ನಿಲ್ಸ್ಬಿಟ್ರಾ? ಏನ್ ಗೊತ್ತಾ, ಇದೇ ಹಬ್ಬ ಅಲ್ವಾ ಇವತ್ತು, ಸೊ ನಿಮ್ಮಿಬ್ರಿಗೊಂಚೂರು ಬೋನಸ್ ಕೊಡೋಣ ಅಂತಿದ್ದೀನಿ. ಏನಂತೀರಾ? ಕೊಡ್ಲಾ? ಥ್ಯಾಂಕ್ ಯು. ಇನ್ನೂ 1 ನಿಮಿಷ ಕೊಡ್ತೇನೆ. ಕಮಾನ್ ಸ್ಟಾರ್ಟ್. Yeah, different approach from different teams. Good. Come on. ನಿಜ ಹೇಳ್ಬೇಕಂದ್ರೆ ಟಾಸ್ಕ್ ಮಾಡೋರಿಗೆ ಇಷ್ಟು ಟೆನ್ಷನ್ ಇರಲ್ಲ. ನಮ್ಗೆ ಇಲ್ಲಿ ಕೂತ್ಕೋತಿರೋರಿಗೆ ಅವ್ರಿಗೆ ಇನ್ನೂ ಜಾಸ್ತಿ ಟೆನ್ಷನ್ ಆಗುತ್ತೆ ಆಕ್ಚುಲಿ. ಟೆನ್ಷನ್ ಜಾಸ್ತಿ ಆಗಿ ಹಾಗಾಗಿ ಪಾಪ್ಕಾರ್ನ್ ತಿನ್ಕೊಂಡು ಹಿಂಗ್ ಇದ್ದಿದ್ರೆ ಹಿಂಗ್ ತಿನ್ಕೊಂಡು ಅದೇ ಎಷ್ಟು ತಿನ್ನೋದಂತ ನೋಡ್ಬೋದಿತ್ತು. 10, 9, 8, 7, 6, 5, 4, 3, 2, 1. ಸ್ಟಾಪ್. ಸರ್ ಬನ್ನಿ. ಹಾರ ತಯಾರಿಸಿದ್ದಾರೆ. ಗಣಪತಿಗೆ ಹಾಕ್ಬೋದೋ ಇಲ್ವೋ ಅಂತ ಗೊತ್ತಿಲ್ಲ, ಅದ್ ನೀವೇ ನೋಡಿ ಹೇಳ್ಬೇಕು. ಸರ್, 2 ಹಾರಗಳು ತಯಾರಾಗಿದೆ. ಯಾವ ಹಾರ? ಲೆಕ್ಕ ಮಾಡಿ ಪ್ಲೀಸ್. ಇದು ಟೀಮ್ ಎ ಅವರ ಹಾರ. ಇಲ್ಲ, ಟೀಮ್ ಬಿ ಅವರ ಹಾರ. ಇಲ್ಲ, ಇದು ನಮ್ದು. 26 ಪಾಪ್ಕಾರ್ನ್ ಹಾಕಿದೀರಾ. 21, 22, 23, 25, 26, 27, 28, 20. ಈ ಟಾಸ್ಕ್ ಅಲ್ಲಿ ಲೀಡಿಂಗ್ ಟೀಮ್ ಬಿ. ವೆರಿ ಗುಡ್, ವೆರಿ ಗುಡ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ವೆಲ್ ಡನ್. ಈಗ ತುಂಬಾ ಇಂಪಾರ್ಟೆಂಟ್ ಟೈಮಿಗೆ ಬಂದಿದ್ದೀವಿ. ಸಮಯ ಏನು ಅಂದ್ರೆ ಒಟ್ಟಾರೆ ಇವಾಗ ಇಷ್ಟೊತ್ತು ಆಟ ಆಡಿದ್ರು, ಅಡುಗೆ ಮಾಡಿದ್ರು, ಎಲ್ಲದಕ್ಕೂ ಒಟ್ಟಾರೆ ಸೇರಿಸಿ ನೀವು ಎಷ್ಟು ಅಂಕಗಳನ್ನ ಕೊಡ್ತೀರಾ ಅಂತ ತಿಳ್ಕೊಳ್ಳುವಂತ ಸಮಯ. ಟೀಮ್ ಏನವರ ಒಟ್ಟಾರೆ ಅಂಕ ಎಷ್ಟು? ಓಕೆ, ಟೀಮ್ ಎ 3 ಕಾಂಪಿಟೇಷನ್ ಇನ್ಕ್ಲೂಡ್ ಮಾಡಿದಾಗ ಕುಕಿಂಗ್ ಮತ್ತೆ 2 ಗೇಮ್ಸ್ 8 out of 10. ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಟೀಮ್ ಬಿ ಅವ್ರಿಗೆ ಒಟ್ಟಾರೆ ಎಷ್ಟು ಅಂಕಗಳನ್ನ ಕೊಡ್ತೀರಾ? ಓಕೆ, ಈಗ 3ನೇ ಗೇಮ್ ಪಾಪ್ಕಾರ್ನ್ ಹಾರ ಅದ್ರಲ್ಲಿ ಗೆದ್ಮೇಲೆ ನಿಮ್ಗೇನ್ ಅನ್ಸುತ್ತೆ? ಯಾರಿಗೂ ಗೆಲ್ಬಾರ್ದು ಅನ್ನೋದಿರುತ್ತೆ ಹೇಳಿ. ಎಲ್ರಿಗೂ ಗೆಲ್ಬೇಕು. ನಮ್ಮ ಪರ್ಫಾರ್ಮೆನ್ಸ್ ಕಮ್ಮಿ ಇದ್ರು ನಾವೇ ಗೆಲ್ಬೇಕು ಅಂತ ಇರುತ್ತೆ. ಪರ್ಫಾರ್ಮೆನ್ಸ್ ಕಮ್ಮಿ ಅಂತ ಒಪ್ಕೊಂಡ್ರು ಹಂಗೆ. ಒಂದು ವೇಳೆ ಪರ್ಫಾರ್ಮೆನ್ಸ್ ಕಮ್ಮಿ ಇದ್ರು ನಾವೇ ಗೆಲ್ಬೇಕು ಅಂತ ಅನ್ಸುತ್ತೆ ಅಂದಿದ್ದು, ಅದು ಬೇರೆ ಮಾತು. ಈಗ ನಿಮ್ ಟೀಮ್ ಸ್ಕೋರ್ಸ್ ಹೇಳ್ಕೊಗ್ತಾ ಇದ್ದೀನಿ, ಬೇಕಿದ್ರೆ ಸ್ವಲ್ಪ ಪಾಪ್ಕಾರ್ನ್ ತಿನ್ಕೊಂಬಿಡಿ. ಪಾಪ್ಕಾರ್ನ್ ಓಕೆ,
ಒಂದು ಕುಕ್ರಿ ಶೋ ನಂತರ 2 ಗೇಮ್ ಸೇರಿಸಿ ಟೀಮ್ ಬಿಯ ಟೋಟಲ್ ಸ್ಕೋರ್ಸ್ 7 out of 10. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇನ್ನ ಮುಂದೆ ಸಾಕಷ್ಟು ಆಟಗಳಿದೆ, ಸಾಕಷ್ಟು ಅಡುಗೆ ಮಾಡೋದಿದೆ. ಅದರಲ್ಲಿ ನೀವು ಜಯಿಸಿ ಜಾಸ್ತಿ ಅಂಕಗಳನ್ನ ಪಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Good shot. ಥ್ಯಾಂಕ್ ಯು. ಸೊ ಗುಡಿ ಬ್ಯಾಗ್ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಟೀಮ್ ಎ ತಮ್ಮದಾಗಿಸ್ಕೊಂಡಿದ್ದಾರೆ ಸರ್. Congrats. ಥ್ಯಾಂಕ್ ಯು ಸರ್. Yeah. ಥ್ಯಾಂಕ್ ಯು. ಸುಂದರ್ ಸಿಲ್ಕ್ಸ್, 24th ಮೇನ್ ಕಲಾನಿಕೇತನ್, ವಾಲ್ಕೋ, ಚನ್ನಬಸಪ್ಪ ಅಂಡ್ ಸನ್ಸ್ ಹಾಗೂ VLCC ಇವ್ರ ಕಡೆಯಿಂದ ನಿಮ್ಗೆ ಗಿಫ್ಟ್ ಹ್ಯಾಂಪರ್ ಇದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಗಣೇಶ ಬಂದಿದ್ದಾಯ್ತು, ನೈವೇದ್ಯ ಸ್ವೀಕರಿಸಿದ್ದಾಯ್ತು, ಇವರ ಆಟಗಳನ್ನೆಲ್ಲ ನೋಡಿ ಎಂಜಾಯ್ ಮಾಡಿದ್ದು ಆಯ್ತು. ಗಣೇಶನ ಹಾಗೆ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತಷ್ಟು ಖುಷಿಯ ಖಜಾನೆಯನ್ನ ದೋಚಿ ನಿಮ್ ಮುಂದೆ ಹಾಜರಾಗ್ತೀನಿ. ಜಿ ಕನ್ನಡ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನಮಸ್ಕಾರ.